ಚನ್ನಪಟ್ಟಣ ಸಿಪಿ ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ. ಚುನಾವಣಾ ಕಣದಲ್ಲಿ ನಾನಿಲ್ಲ ಅಂತ ಹೇಳ್ತಲೇ ಗ್ರ್ಯಾಂಡ್ ಎಂಟ್ರಿ ಕೊಟ್ಟವರು ನಿಖಿಲ್ ಕುಮಾರಸ್ವಾಮಿ. ಚುನಾವಣೆ ಡೇಟ್ ಅನೌನ್ಸ್ ಆಗೋಕ್ಕೂ ಮುಂಚೆ, ಅಭ್ಯರ್ಥಿ ಅನೌನ್ಸ್ ಆಗೋದಕ್ಕೂ ಮುಂಚೆ ನಿಖಿಲ್ ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ರು. ತಿಂಗಳಾನ್ಗಟ್ಲೆ ಕ್ಷೇತ್ರದಾದ್ಯಂತ ಓಡಾಡಿದ್ರು. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಎದುರಾದಾಗ್ಲೆಲ್ಲ ಮಾಧ್ಯಮದವ್ರ ಪ್ರಶ್ನೆ ಕೇಳಿದಾಗ ಅಭ್ಯರ್ಥಿ ಬಗ್ಗೆ ನಾನಲ್ಲ ಅಂತಿದ್ರು. ಫೈನಲಿ ನಿಖಿಲ್ ಕುಮಾರಸ್ವಾಮಿ ಎಂಟ್ರಿ ಕೊಡ್ತಾರೆ ಚನ್ನಪಟ್ಟಣಕ್ಕೆ. ಸಿಪಿ ಯೋಗೇಶ್ವರ್ ಬಹಳ ವರ್ಣರಂಜಿತ ರಾಜಕಾರಣಿ. ಹಾಗೆ ನೋಡಿದ್ರೆ ಚನ್ನಪಟ್ಟಣ ಅಖಾಡದಲ್ಲಿ ಸತತ 3 ಬಾರಿ ಗೆಲ್ಲೋದ್ರ ಮೂಲಕ ಹ್ಯಾಟ್ರಿಕ್ ಗೆಲುವು. ಬೇರೆ ಬೇರೆ 4 ಪಕ್ಷಗಳ ಚಿಹ್ನೆಯಲ್ಲಿ ಗೆದ್ದು ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಅನ್ನೋದನ್ನ ಸಾಬೀತು ಮಾಡಿದಂತ ಕ್ಷೇತ್ರ ಸಿಪಿ ಯೋಗೇಶ್ವರ್. ಈ ಬಾರಿ ಗೆಲುವು ನನ್ನದೇ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇದಾರೆ ನಿಜ. ಆದ್ರೆ ಕೊನೆ ಕ್ಷಣದಲ್ಲಿ ಆದಂತಹ ಒಂದಷ್ಟು ಬೆಳವಣಿಗೆ ಡ್ಯಾಮೇಜ್ ಆಗಿರಬಹುದಾ? ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಡೆಂಟ್ ಮಾಡಿರಬಹುದಾ? ಹಾಗಾದ್ರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸಿಪಿ ಯೋಗೇಶ್ವರ್ಗೆ ಓಪನ್ ಆಗಿ ಸಿಪಿ ಯೋಗೇಶ್ವರೇ ಆ ಮಾತನ್ನ ಹೇಳಿದ್ರು. ಹಲವು ಕಾಂಗ್ರೆಸ್ನ ನಾಯಕರು ಕೂಡ ಅದನ್ನ ಒಪ್ಕೊಂಡಿದ್ರು ಸಹ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತುಂಬಾ ಟೈಟ್ ಫೈಟ್ ಇದೆ ಚನ್ನಪಟ್ಟಣದಲ್ಲಿ ಅನ್ನೋದನ್ನ ಒಪ್ಕೊಂಡಿದ್ರು. ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ಗೆ ಪ್ರತಿಷ್ಠೆಯ ಕಣ ಆಗಿದೆ. ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ರನ್ನ ಡಾಕ್ಟರ್ ಮಂಜುನಾಥ್ ಸೋಲಿಸಿದಾಗ ಅದೊಂದು ಜಿದ್ದಿತ್ತು ಡಿಕೆ ಬ್ರದರ್ಸ್. ಹಾಗಾಗಿ ಇಲ್ಲಿ ಕುಮಾರಸ್ವಾಮಿ ಅವರ ಕ್ಷೇತ್ರದಲ್ಲೇ ನಾನು ಗೆದ್ದು ತೋರಿಸಬೇಕು ಅನ್ನೋ ಪಣ ತೊಟ್ಟಿತ್ತು. ಫೈನಲಿ ರಿಸಲ್ಟ್ ಏನು ಅನ್ನೋದು ಇನ್ನೂ ಗೊತ್ತಾಗತ್ತೆ. ಇದು ಜಸ್ಟ್ ಪ್ರಿಡಿಕ್ಷನ್ ಇದೆ. ಒಂದು ವೇಳೆ ನಿಖಿಲ್ ಗೆದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಹಿನ್ನಡೆಯಾಗುತ್ತೆ. ಒಂದು ವೇಳೆ ಸಿಪಿ ಯೋಗೇಶ್ವರ್ ಗೆದ್ರೆ ಅದು ಸಿಪಿ ಯೋಗೇಶ್ವರ್ ಗೆಲುವಾಗುತ್ತೆ. ಗೆಲುವಿನ ಓಟ ಸಾಕಷ್ಟಿದೆ ಸಿಪಿ ಯೋಗೇಶ್ವರ್ಗೆ ಚನ್ನಪಟ್ಟಣದಲ್ಲಿ. 15 ವರ್ಷದಲ್ಲಿ 3 ಬಾರಿ ಬೈ ಎಲೆಕ್ಷನ್ ನೋಡಿದಂತ ಕ್ಷೇತ್ರ. ರಾಜಕೀಯ ಮೇಲಾಟಗಳಿಗೆ ಏನು ಕಡಿಮೆ ಇಲ್ಲ ಈ ಕ್ಷೇತ್ರ. 2009ರಲ್ಲಿ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ನಿಂದ ಬಿಜೆಪಿ ಕಡೆ ಬರ್ತಾರೆ. ಬೈ ಎಲೆಕ್ಷನ್ ಆಗುತ್ತೆ. ಜೆಡಿಎಸ್ನ ಅಭ್ಯರ್ಥಿಯಲ್ಲಿ ಗೆಲ್ತಾರೆ. ಅದಾದ ನಂತರ 2 ವರ್ಷಕ್ಕೆ ಮತ್ತೆ ಆಪರೇಷನ್ ಕಮಲ, ಮತ್ತೆ ಎಲೆಕ್ಷನ್ ಆಗತ್ತೆ 2011ಕ್ಕೆ. ಅಲ್ಲಿ ಸಿಪಿ ಯೋಗೇಶ್ವರ್ ಮತ್ತೆ ಗೆಲ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.